ಭೀಮಾ ಮೂವಿ ಬನ್ನಿ, ಭೀಮಾ ಮೂವಿ ನೋಡಿ ಪ್ರತಿಯೊಬ್ರು ಮನ್ಸು, ಮನೆ, ದೇಶ ಎಲ್ಲ ಚೇಂಜ್ ಆಗುತ್ತೆ. ಯಾವ ಬೇಕು ನನ್ನ ಮಗನು ಇಲ್ಲ ಅಂದಿದ್ದು ಈ ಕಂಟೆಂಟ್ ಕನ್ನಡ ಮೂವಿ, ಕನ್ನಡ ಸಿನಿಮಾದಲ್ಲಿ ಈ ತರ ಬಂದಿರೋದು ಫಸ್ಟ್ ಕಂಟೆಂಟ್. ಏನಿದೆ ಹಂಗೆ ಅಚ್ಚಾಗಿ ತೋರ್ಸವ್ರೆ. ಪ್ರತಿಯೊಬ್ರು ಫ್ಯಾಮಿಲಿ ಸಮೇತ ಮನೇಲಿ ಕುತ್ಕೊಂಡು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದಲ್ಲ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬರುತ್ತಾರ? ಅವ್ರ ಜರ್ಕೆ ನನ್ ಮಕ್ಳು ಸರ್ ಅವ್ರ ಅಪ್ಪಂಗ್ ಊಟಾರ ಅವ್ರ ಮೋಜು ಯೂಟ್ಯೂಬ್ ನೋಡೋದಲ್ಲ, ಬರೀ ಒಂದ್ಸಲ ಭೀಮಾ ಮೂವಿ ನೋಡ್ರಿ. ನಿಮ್ ಜೊತೆಲಿರೋ ಫ್ರೆಂಡ್ಸ್ ನ ಹಾಳಾಗಕ್ಕೆ ಬಿಡ್ಬೇಡ್ರಿ. ಅಲ್ಲ ಕಳ ಅದ ಬೆದಳು ಬ್ರೈಡು ಏಲೈತಪ್ಪ ಏಲೈತ. ಬನ್ನಿ ಭೀಮಾ ಮೂವಿ ನೋಡಿ, ಮಿಸ್ ಮಾಡಬೇಡಿ, ಸಕ್ಕತ್ತಾಗಿದೆ. ಸಖತ್ ಹೀಟಲ್ಲಿ ಇರ್ತಾರೆ ನೀವು ಯಾವಾಗ್ಲೂ. ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳು, ನಿನಗೆ ತೀಟೆ ತೆವಲು ಜಾಸ್ತಿ ಆಗಿದ್ರೆ ನನ್ನ ಮಗನೇ ನಿನಗೊಂದು ಮದುವೆ ಮಾಡ್ಲಿ. ಟ್ರೈಲರ್ ಬಗ್ಗೆ ಅಂದ್ರೆ ಪಕ್ಕೆ ಎಲ್ಬೆಲ್ಲ ಪಂಗ್ಲಿಸ್ಕೊಂಡ್ಬಿಡ್ಬೇಕು ನನ್ನ ಮಗನೇ. ಸರ್ ನೀವೆಲ್ಲ ಯಾವ್ಯಾವ ಮೂವಿ ಯಾವ್ಯಾವ ಡೈಲಾಗ್ ನೋಡಿದಿರೋ? ಕನ್ನಡ, ಹಿಂದಿ, ತಮಿಳು, ಮಲಯಾಳಂ. ಕನ್ನಡದಲ್ಲಿ ಭೀಮಾ ಮೂವಿ ಒಂದೊಂದು ಡೈಲಾಗು ಮುಂದ್ಕೇಳೋ ಬೇವರ್ಸಿ. ಸರಿ ಬರ್ಕ ಹೇಳು. ಕೊಡ್ಬೇಕು, ಡ್ಯಾಶ್ ಒಂದು ತುಂಬಿಸ್ಕೊಳ್ಳಿ, ಕೊಡ್ಬೇಕು. ಸಕ್ಕದಾಗಿದೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಅದೇನು ಮುಹೂರ್ತ ನೋಡ್ಬೇಕು, ನೀನು ಹುಟ್ಟಿಸಿದ ಮುಹೂರ್ತನ. ಫೈಟಿಂಗ್ ಬಗ್ಗೆ ಎಲ್ಲ ಮಾತಾಡಕ್ಕೆ ನಾನು ಅರ್ಹನೇ ಅಲ್ಲ. ಅವ್ರ ಫೈಟಿಂಗು ಅವ್ರದೇ ಡೈರೆಕ್ಷನ್ ಅಲ್ಲಿ ಬಂದಿರೋ ಮೊದಲನೇ ಮೂವಿ. ರತ್ನಕ್ಕ, ಕುಮಾರಣ್ಣ, ಈ ನನ್ ಮಗನ್ ಹೆಂಗೆತ್ರಿ? ಏನೋ ವೀಟಲ್ಲಿ ಹುಟ್ಟುಬಿಟ್ಟವನೇ, ನನಗೂ ಗೊತ್ತಾಗ್ಲಿಲ್ಲ ಹೇಳಿ. ನನಗೆ ಗೊತ್ತಿಲ್ಲ, ತಪ್ಪಾಗಿದೆ, ಕ್ಷಮಿಸ್ಬಿಡ್ರಿ. ಆದ್ರೆ ಆ ಡೈರೆಕ್ಷನ್ ಏನಿದೆ, ನಾವೆಲ್ಲ ಒಂದು ರೇಂಜ್ ಅಲ್ಲಿ ನೋಡ್ತೀವಿ ಮೂವಿಗಳನ್ನೆಲ್ಲ. ಮನೆ ಬರ ಇದನ್ನ ಕೇಳಬೇಕಲ್ಲ ಕೂತ್ಕೊಂಡು ಎರಡು ಬಿಟ್ಟು ಎಳ್ಕೊಂಬರೋದು ಬಿಟ್ಬಿಟ್ಟು ನಮ್ಮವ್ರು. ಆದ್ರೆ ಮಾರ್ಕೆಟ್, ಜೆಸಿ ರೋಡು, ಈ ತರ ಜಾಗದಲ್ಲಿ ಶೂಟಿಂಗ್ ಮಾಡಕ್ಕೂ, ಈ ತರ ಕಂಟೆಂಟ್ ತರಕ್ಕೂ ಮೀಟ್ ಇಡ್ಬೇಕು. ನಿನ್ಗೆ ಹೊಡೆಯೋದು ಹೊಡೆದ ಕಿವಿಗೆಲ್ಲ ಕಣ ಬುಲ್ಡೆ ಹೊಡೆದು ಸಾಯಿಸ್ಬಿಡ್ಬೇಕಾಯ್ತು. ನಾನಾದ್ರೂ ನೆಮ್ಮದಿಯಾಗಿರ್ತಾ ಇದ್ದೆ. ಆ ಮೀಟ್ರು ನಮ್ಮ ಯಜಮಾನ್ರು ಮಾತ್ರ ಇರೋದು. ಜೈ ಯಜಮಾನ್ರು, ಜೈ ಭೀಮಾ, ಜೈ ಭೀಮಾ. ಬೇವರ್ಸಿ ಮುಂಡೆ ಮಕ್ಕಳ, ಏನ್ರಯ್ಯ ನಿಮ್ ಹಿಂಸೆ? ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ? ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬರು ಇಟ್ಕೊಂಡಿಲ್ಲ.